ರಾಜ್ಯಕ್ಕೆ ಇವತ್ತು ಬ್ಲ್ಯಾಕ್ ಥರ್ಸ್ಡೇ. ಭಾರತ್ ಬಂದ್ ಬಿಸಿಯ ಮಧ್ಯೆಯೇ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ರಾಜ್ಯದ 3 ಕಡೆ ಸಂಭವಿಸಿದ ಪ್ರತ್ಯೇಕ ರಸ್ತೆ ಅಪಘಾತಗಳಲ್ಲಿ ಒಟ್ಟು 17 ಮಂದಿ ಅಸುನೀಗಿದ್ದಾರೆ. ಬೆಳ್ಳಂಬೆಳಗ್ಗೆ ಜವರಾಯನ ಅಟ್ಟಹಾಸ. ದೇವಸ್ಥಾನಕ್ಕೆ ಹೋದವರು ಮಸಣಕ್ಕೆ. ಒಂದೇ ಕುಟುಂಬದ 10 ಮಂದಿ ಸಾವು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಒಂದೇ ಕುಟುಂಬದ 10 ಮಂದಿ ಮೃತಪಟ್ಟಿದ್ದಾರೆ. ಮೃತರೆಲ್ಲರೂ ಗೋವಾದ ದೋಡಾ ಮಾರ್ಗದವರಾಗಿದ್ದು ಶಿರಡಿಗೆ ಪ್ರವಾಸ ಹೋಗಿದ್ರು. ಟೊಯೋಟಾ ಫಾರ್ಚೂನ್ ವಾಹನದಲ್ಲಿ ವಾಪಸ್ಸಾಗುತ್ತಿದ್ದಾಗ ನಿಪ್ಪಾಣಿಯ ಹರಿನಗರದ ಬಳಿ ಮುಂದಿನ 2 ಟೈರ್ ಸ್ಫೋಟಗೊಂಡಿವೆ. ಕೂಡಲೇ ವಾಹನ ಪಕ್ಕದಲ್ಲಿ ಬರುತ್ತಿದ್ದ ಟ್ಯಾಂಕರ್ಗೆ ಅಪ್ಪಳಿಸಿದೆ. ಒಟ್ಟು 11 ಜನ ಪ್ರಯಾಣಿಸುತ್ತಿದ್ದು 10 ಮಂದಿ ಸಾವಿಗೀಡಾಗಿದ್ದಾರೆ. ಓರ್ವ ಮಹಿಳೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದು ಕೊಲ್ಲಾಪುರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. NH4 ಅಲ್ಲಿ ಒಂದು ಫಾರ್ಚುನರ್ ಗಾಡಿ ಮತ್ತು ಲಾರಿಗೆ ಒಂದು ಅಪಘಾತ ಆಗಿದೆ. ಈ ಒಂದು ಅಪಘಾತದಲ್ಲಿ 10 ಜನ ಮೃತಪಟ್ಟಿದ್ದಾರೆ. ಇನ್ನೊಬ್ಬರು ಅವ್ರದ್ದು ಸಾಕಷ್ಟು ಸೀರಿಯಸ್ ಆಗಿರೋದ್ರಿಂದ ಅವ್ರನ್ನ ಕೋಲ್ಹಾಪುರ ಆಸ್ಪತ್ರೆಗೆ ಈಗಾಗಲೇ ನಾವು ಕಳಿಸ್ಕೊಟ್ಟಿದ್ದೀವಿ. ಈ ಕುಟುಂಬ ಏನಿದೆ ಶಿರಡಿಯಿಂದ ಅವರು ತಮ್ಮ ಊರಿಗೆ ಹೋಗ್ತಿರುವಾಗ ಈ ಒಂದು ಅಪಘಾತ ಆಗಿದೆ. ಇಂಡಿಕಾ ಕಾರು ಅಪಘಾತ, 4 ಸಾವು. ಇನ್ನು ರಾಯಚೂರಿನ ಲಿಂಗಸಗೂರಿನಲ್ಲೂ ಬೆಳ್ಳಂಬೆಳಗ್ಗೆಯೇ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಎರಡೋಣಿ ಕ್ರಾಸ್ ಬಳಿ ಇಂಡಿಕಾ ಕಾರೊಂದು ಮರಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಸ್ಥಳದಲ್ಲೇ 4 ದಾರುಣವಾಗಿ ಸಾವಿಗೀಡಾಗಿದ್ದಾರೆ. ಮೃತರನ್ನ ಶಹಪುರ ಮೂಲದವರೆಂದು ಗುರುತಿಸಲಾಗಿದೆ. ನಾಮಕರಣಕ್ಕೆ ಹೊರಟವರು ಮಸಣಕ್ಕೆ. ಇನ್ನು ಕೊಪ್ಪಳ ನಗರದ ಹೊಸಪೇಟೆ ರಸ್ತೆಯಲ್ಲಿ ಬಸ್ ಒಂದು ಓವರ್ಟೇಕ್ ಮಾಡೋ ಭರದಲ್ಲಿ ಆಟೋಗೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ 3 ವರ್ಷದ ಮಗು ಸೇರಿದಂತೆ 3 ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಮೃತರು ನಾಮಕರಣಕ್ಕೆಂದು ಆಟೋದಲ್ಲಿ ತೆರಳುತ್ತಿದ್ದರು ಎನ್ನಲಾಗಿದೆ. ಇನ್ನು ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಧಾವಿಸಿದ ಸಂಬಂಧಿಕರು ಅಳುವ ದೃಶ್ಯ ಮನಕಲಕುವಂತಿತ್ತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇಷ್ಟು ದಿನ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಕಾವೇರಿತ್ತು. ಇದೀಗ ಬಿಜೆಪಿ ಹೈಕಮಾಂಡ್ನಲ್ಲೂ ಅಸಮಾಧಾನ ಸ್ಫೋಟವಾಗಿದೆ. ಬಿಜೆಪಿಯ ಉಕ್ಕಿನ ಮನುಷ್ಯ LK ಅಡ್ವಾಣಿ ಮುಖಂಡರ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಬ್ಲಾಗ್ನಲ್ಲಿ ತಮ್ಮ ಅಸಮಾಧಾನ ತೋಡಿಕೊಂಡಿದ್ದಾರೆ. ಕಮಲದಲ್ಲಿ ಮುಂದುವರೆದ ಆಂತರಿಕ ಸಮರ. ಪಕ್ಷದ ಮುಖಂಡರ ಬಗ್ಗೆ ಅಡ್ವಾಣಿ ಬೇಸರ. ಕರ್ನಾಟಕ ಜಾರ್ಖಂಡ್ ಬಗ್ಗೆ ಭೀಷ್ಮನಿಗೆ ಮುಜುಗರ. ಬಿಜೆಪಿ ಹೈಕಮಾಂಡ್ ಇದೀಗ ಅಕ್ಷರಶಃ ಒಡೆದ ಮನೆಯಾಗಿದೆ. ಮೊನ್ನೆ ಮುಂಬೈನಲ್ಲಿ ನಡೆದ ಕಾರ್ಯಕಾರಿಣಿಯಲ್ಲಿ ಈ ಸ್ಫೋಟ ಬಹಿರಂಗವಾಗಿತ್ತು. ಮುಂಬೈನಲ್ಲಿ ನಡೆದ ಕಾರ್ಯಕಾರಿಣಿಯ ಕೊನೆಯ ದಿನ ಅಡ್ವಾಣಿ ಗೈರಾಗುವ ಮೂಲಕ ನಿತಿನ್ ಗಡ್ಕರಿ ವರ್ತನೆಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಇದೀಗ ಮತ್ತೊಮ್ಮೆ ಬಿಜೆಪಿ ಭೀಷ್ಮ ಪಕ್ಷದ ಬಗ್ಗೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಕೆಲವು ಘಟನೆಗಳ ಬಗ್ಗೆ ನಿತಿನ್ ಗಡ್ಕರಿ ಅವರನ್ನ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಈಗ ಯಾವ ಬೆಳವಣಿಗೆಯೂ ಸರಿಯಿಲ್ಲ. UPA ಹಗರಣಗಳ ವಿರುದ್ಧ ಎಲ್ಲೆಲ್ಲೂ ಆಕ್ರೋಶ ಮುಗಿಲು ಮುಟ್ಟಿದೆ. ಆದರೆ ಬಿಜೆಪಿ ಈ ಸಂದರ್ಭದಲ್ಲಿ ಸರಿಯಾಗಿ ಧ್ವನಿ ಎತ್ತಲಿಲ್ಲ. ಪಕ್ಷದ ಕಾರ್ಯಕರ್ತನಾಗಿ ಗಮನಿಸಿದರೆ ಯಾವುದು ಯೋಜನಾಬದ್ಧವಾಗಿಲ್ಲ ಅಂತ ನನಗೆ ಅನಿಸುತ್ತದೆ. ಜಾರ್ಖಂಡ್ ಹಾಗೂ ಕರ್ನಾಟಕದ ಪರಿಸ್ಥಿತಿಯನ್ನು ನಿಭಾಯಿಸಿದ ರೀತಿ ಸರಿಯಾಗಿಲ್ಲ. ಮಾಜಿ CM ಯಡಿಯೂರಪ್ಪ ಪಕ್ಷದ ವಿರುದ್ಧ ಅನೇಕ ಬಾರಿ ಟೀಕೆ ಮಾಡಿದ್ರೂ ಅವರಿಗೆ ಒಮ್ಮೆಯೂ ಎಚ್ಚರಿಕೆ ಕೊಟ್ಟಿಲ್ಲ. ಅಲ್ಲದೆ ಭ್ರಷ್ಟಾಚಾರ ಆರೋಪ ಹೊತ್ತಿರುವ BSP ನಾಯಕ ಬಾಬು ಸಿಂಗ್ ಕುಶ್ವಾಹರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮೂಲಕ ಬಿಜೆಪಿ ವರ್ಚಸ್ಸು ಕಡಿಮೆಯಾಗಿದೆ. ಅಲ್ಲದೆ ಜನರಿಗೆ ಪಕ್ಷದ ಮೇಲೆ ಬೇಸರ ಮೂಡಿಸಿದೆ. ಹೀಗಂತ ಅಡ್ವಾಣಿ ತಮ್ಮ ಬ್ಲಾಗ್ನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಭ್ರಷ್ಟಾಚಾರ ಹಾಗೂ ಭಿನ್ನಮತದ ವಿಷಯಗಳು ಬಂದಾಗ ಅಡ್ವಾಣಿ ಅಸಮಾಧಾನ ವ್ಯಕ್ತಪಡಿಸುವುದು ಇದೇ ಮೊದಲಲ್ಲ. ಈ ಹಿಂದೆಯೂ ಅನೇಕ ಬಾರಿ ಈ ರೀತಿ ಬಹಿರಂಗವಾಗಿ ಹೇಳಿಕೆ ನೀಡಿದ್ರು. ಇನ್ನು ಅಡ್ವಾಣಿ ಬೇಸರಕ್ಕೆ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅಡ್ವಾಣಿ ನೊಂದುಕೊಳ್ಳುವ ಅಗತ್ಯವಿಲ್ಲ, ಆತ್ಮಾವಲೋಕನದ ಮಾತು ಸರಿ ಇದೆ ಅಂತ ಈಶ್ವರಪ್ಪ ಹೇಳಿದರು. ಆ ವ್ಯಕ್ತಿ ಭ್ರಷ್ಟಾಚಾರದ
ವಿರೋಧಿ ಮಾಡ್ತಾ ಇರೋಂಥ ವ್ಯಕ್ತಿ ಭ್ರಷ್ಟಾಚಾರದಲ್ಲಿ ತೊಡಗುವಂಥ ಪ್ರಶ್ನೆ ಇಲ್ಲ ಅಂತೇಳಿ ಆರೋಪದಿಂದ ಅವರು ಮುಕ್ತವಾದರು. ಆನಂತರ ಅವರು ಈ ಎಲ್ಲ ಬೆಳವಣಿಗೆಯ ಮಧ್ಯೆಯೇ ಗಡ್ಕರಿ ನಿವಾಸದಲ್ಲಿ ಸಂಜೆ ಸಭೆ ನಡೆಯಿತು. ಸಭೆಯಲ್ಲಿ ಅಡ್ವಾಣಿ ಹೊರತುಪಡಿಸಿ ಹಿರಿಯ ನಾಯಕರು ಭಾಗವಹಿಸಿದ್ರು. ಅಡ್ವಾಣಿ ಹೇಳಿಕೆಗೆ ಗಡ್ಕರಿ ಬೇಸರಗೊಂಡಿದ್ದಾರೆ ಎನ್ನಲಾಗಿದೆ. ಏನೇ ಆಗಲಿ, ಆರ್ಎಸ್ಎಸ್ ಹಾಗೂ ಬಿಜೆಪಿಯನ್ನ ಅಡ್ವಾಣಿ ಏಕಕಾಲಕ್ಕೆ ಎದುರು ಹಾಕಿಕೊಳ್ತಿದ್ದಾರಾ ಅಥವಾ ರಾಜಕೀಯದಿಂದಲೇ ಒಂದು ಕಾಲು ಹೊರಗಿಟ್ಟಿದ್ದಾರಾ? ಎಲ್ಲವೂ ಅಗೋಚರ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಕನ್ನಡದ ನವರಸ ನಾಯಕ ಸ್ಮೋಕರ್ಸ್ಗೆ ಹಾಸ್ಯದ ಮೂಲಕವೇ ಸ್ಟ್ರೋಕ್ ನೀಡಿದ್ದಾರೆ. ಸಿಗರೇಟು ಸೇದೋದ್ರಿಂದ ಏನೆಲ್ಲ ಆಗುತ್ತೆ ಎಂಬುದನ್ನು ತಮ್ಮ ಎಕ್ಸ್ಪೀರಿಯನ್ಸನ್ನು ಇಟ್ಕೊಂಡೇ ಅದನ್ನು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿಯೇ ಹೇಳಿದ್ದಾರೆ. ಜಗ್ಗೇಶ್ ಅವರ ಈ ಮಾತುಗಳನ್ನ ಕೇಳಿ ನೀವು ನಕ್ಕು ನಲಿಬಹುದು, ಜೊತೆಗೆ ಧೂಮಪಾನ ಮಾಡೋದ್ರಿಂದ ಆಗುವ ಸಮಸ್ಯೆಗಳಿಂದ ಎಚ್ಚರಿಕೆಯನ್ನು ಪಡಿಬಹುದು. ನಾನು ಭಯಂಕರ ಸ್ಮೋಕರ್ ಆಗಿದ್ದೆ, ತುಂಬ ಕೆಟ್ಟ ಸ್ಮೋಕರ್ ಆಗಿದ್ದೆ. ನನಗೆ ಅವರು ಒಳ್ಳೆ ಅತ್ಯುತ್ತಮವಾದಂಥ ಡಾಕ್ಟರ್ ಫ್ರೆಂಡ್ ಸಿಕ್ಕಿದ್ರು. ತುಂಬ ಅಸಾಲ್ಟಾಗಿ ನಾನು ಈ ಸ್ಮೋಕಿಂಗ್ ಬಿಟ್ಬಿಡ್ರಿ, ಇದೆಲ್ಲ ಒಳ್ಳೆಯದಲ್ಲ ಅಂತ ಅವರೆಲ್ಲ ಹೇಳಿದಾಗ, ಅಯ್ಯೋ ಹೋಗಿ ಡಾಕ್ಟ್ರೇ, ನಿಮಗೇನು ಮಾಡೋಕ್ಕೆ ಕೆಲಸ ಎಲ್ಲ ಹೇಳ್ತೀರಿ, ಚಟವಿಲ್ಲದೆ ಇರೋನು ಮನುಷ್ಯನೇ ಅಲ್ಲ ಅಂತ ನಾನು ಒಂದು ನಿಲುವು ಬಂದುಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದೆ. ಆಗ ಅವ್ರು ಒಂದು ಚಿಕ್ಕ ಎಕ್ಸ್ಪ್ಲನೇಷನ್ ನನಗೆ ಕೊಟ್ಟರು. ಸ್ಮೋಕ್ ಮಾಡೋನು ಲಿವರ್ ಯಾಗಿತ್ತು ಅಂದರೆ ಹಳೆ ಎಕಡಾಯ್ತಂಗಿತ್ತು. ಇದು ಯಾಕೆ ಸರ್ ಈ ಟೈಪು ಅಂತ ಕೇಳಿದೆ. ಎಲ್ಲ ಅಣುಗಳೆಲ್ಲ ಹೋಗ್ತಾ ಇದ್ದಾವೆ, ಒಂದು ಸೀಸನ್ ಬಂದಾಗ ಆ ಒಂದು ಎಲಾಸಿಟಿ ಇರುತ್ತಲ್ಲ, ಬ್ರೀದಿಂಗ್ ತೊಗೊಳೋ ಎಲಾಸಿಟಿ ಅದು ಹೋಗ್ತದೆ. ಅದಕ್ಕೆ ಇವತ್ತು ಸ್ಮೋಕರ್ಸ್ ಏನಾದ್ರು ಭಾಳ ಫಾಸ್ಟಾಗಿ ರನ್ ಮಾಡಿದ್ರೆ ಗೂರ್ಲು ಬರುತ್ತೆ ಅವ್ರಿಗೆ. ಏನು ಸರ್ ಒಂದು ನಿಮಿಷ ಸರ್ ಅಂತ ಅಂತಾರಲ್ಲ, ಅದೆಲ್ಲ ಏನು ಅಂದರೆ ಸ್ಮೋಕಿಂಗ್ ಎಫೆಕ್ಟ್ಗಳದು. ಇದು ಈ ಟೈಪ್ ಆಗಬೇಕಾ, ನೀವು ಆರೋಗ್ಯವಾಗಿ ಇರಬೇಕು ತಾನೇ ನೀವು ಅಂದರು. ಹೌದು ಸರ್, ಡೆಫಿನೆಟಾಗಿ ಇರಬೇಕು ಅಂದೆ. ಎಷ್ಟು ವರ್ಷದವ್ರಿಗೆ ಆ್ಯಕ್ಟ್ ಮಾಡಬೇಕು ಅಂತ ಇದ್ದೀರಿ ಅಂದರು. ಒಂದು 90 ಇಯರ್ಸ್ವರೆಗೂ ಇರಬೇಕು ಅಂತ ಇದ್ದೀನಿ ಅಂದೆ. ಸೈಡಲ್ಲಿ ಬಿಡಿ ಅಂತ ಅಂದರು. ಆಯ್ತು ಸರ್, ತಪ್ಪಾಯಿತು ಬಿಟ್ಟೆ ಅಂತ ಹೇಳಿ 1 ವರ್ಷ ಆಯಿತು, ಮುಟ್ಟಿಲ್ಲ. ಎಲ್ಲರೂ ಹಂಗೆ. ಇಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.